ಗ್ರಾಮೀಣ ಹೋಮ್ ಫುಡ್ಸ್ ಪಾವಗಡ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದ ಸುದರ್ಶನ್ ಕ್ಲಾಸ್ ಸೆಂಟರ್ ಪಕ್ಕ ಉಪ್ಪಿನಕಾಯಿ ಚಟ್ನಿ ಪುಡಿ ಮನೆಗೆ ಬೇಕಾದ ತಿಂಡಿ ತಿನಿಸುಗಳು ಬಹುಮುಖ್ಯವಾಗಿ ಆಂಧ್ರದಲ್ಲಿ ಮಾತ್ರ ಸಿಗುವ ಪೂತೈಕೆಗಳು ಮಾರಾಟ ಮಾಡಲಾಗುತ್ತದೆ. ಬನ್ನಿ, ಹಿಂದೆ ಭೇಟಿ ನೀಡಿ ಅತ್ಯಂತ ಕಡಿಮೆ ದರದಲ್ಲಿ ಎಲ್ಲ ತಿಂಡಿ ತಿನಿಸುಗಳು ದೊರೆಯುತ್ತವೆ. ಅಲ್ಲದೆ ರಾಗಿ ರೊಟ್ಟಿ, ಸಜ್ಜೆ ರೊಟ್ಟಿ, ಗೋಧಿ ರೊಟ್ಟಿ, ಜೋಳದ ರೊಟ್ಟಿ ಜೊತೆಗೆ ಹುಣಸೆ ತೊಕ್ಕು ಸಹ ದೊರೆಯುತ್ತದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಡಿಸೆಂಬರ್ 6ರಂದು ಪರಿನಿರ್ಮಾಣವಾದ ಅಂಗವಾಗಿ ಪಾವಗಡ ಪಟ್ಟಣದ ಟೋಲ್ಗೇಟ್ ಬಳಿ ಇರುವ ಅಂಬೇಡ್ಕರ್ ಪುತ್ಥಳಿಗೆ ವಿವಿಧ ದಲಿತ ಸಂಘಟನೆಗಳ ಮುಖಂಡರುಗಳು ಮಾಲಾರ್ಪಣೆ ಮಾಡಿ ಅಂಬೇಡ್ಕರ್ ಅವರನ್ನು ಗುಣಗಾನ ಮಾಡಿದ್ದಾರೆ. ಬನ್ನಿ, ಹಾಗಾದರೆ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ದಲಿತ ಮುಖಂಡರಾದ CK ತಿಪ್ಪೇಸ್ವಾಮಿ ಏನು ಮಾತಾಡಿದ್ದಾರೆ ಅನ್ನೋದನ್ನ ನಾವು ನೀವೆಲ್ಲ ಕೇಳೋಣ. ಡಾಕ್ಟರ್ BR ಅಂಬೇಡ್ಕರ್ ಅವರು ಜೀವನದುದ್ದಕ್ಕೂ ವಿದ್ಯಾರ್ಥಿ ದಶೆಯಲ್ಲಿ ಏನೆಲ್ಲ ಕಷ್ಟಗಳನ್ನು ಪಟ್ಟುಕೊಂಡು ಉನ್ನತವಾದ ವಿದ್ಯಾಭ್ಯಾಸವನ್ನು ಪಡೆದು ದೇಶ ವಿದೇಶಗಳಲ್ಲಿ ವಿದ್ಯಾಭ್ಯಾಸ ಮಾಡೋದ್ರ ಮುಖಾಂತರ ಅನೇಕ ದೇಶಗಳ ಸಂವಿಧಾನಗಳನ್ನು ಓದ್ಕೊಂಡು ತಿಳ್ಕೊಂಡು ಎಲ್ಲ ಸಂವಿಧಾನಗಳನ್ನು ನೋಡಿಬಿಟ್ಟು ಕೊನೆಗೆ ಎಲ್ಲ ಸಂವಿಧಾನಗಳ ತಿರುಳುಗಳನ್ನು ತಗೊಂಡು ಈ ದೇಶಕ್ಕೆ ಒಂದು ಉತ್ಕೃಷ್ಟವಾದ ಒಂದು ಸಂವಿಧಾನವನ್ನು ಸುಮಾರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ನಿರಂತರವಾದ ಒಂದು ಶ್ರಮವನ್ನು ಹಾಕಿ ಸಂವಿಧಾನ ಸಮಿತಿನಲ್ಲಿ ಅನೇಕರು ಇದ್ದರು. ಆದರೆ ಇವರು ಎಲ್ಲೂ ಪಕ್ಕಕ್ಕೆ ಹೋಗದೆ ಕೆಲವರೆಲ್ಲ ಒಂದಿಬ್ಬರು ವಿದೇಶಕ್ಕೆ ಹೋದರು, ಒಂದಿಬ್ಬರು ಅನಾರೋಗ್ಯ ಅಂದರು, ಇನ್ನು ಕೆಲವರು ಕಾರಣಗಳನ್ನು ಹೇಳಿ ಪಕ್ಕಕ್ಕೆ ಹೋದರು. ಅದರ ಮಧ್ಯದಲ್ಲಿ ತುಂಬ ಹೆಚ್ಚಿನ ಜವಾಬ್ದಾರಿ ತಗೊಂಡು ಒಂದು ಬೃಹತ್ ಸಂವಿಧಾನವನ್ನು 1949 ನವೆಂಬರ್ ತಿಂಗಳ 26ರಂದು ಈ ದೇಶಕ್ಕೆ ಒಂದು ಉತ್ಕೃಷ್ಟವಾದಂಥ ಸಂವಿಧಾನವನ್ನು ಸಮರ್ಪಣೆ ಮಾಡ್ತಾರೆ. ಮತ್ತೊಬ್ಬ ದಲಿತ ಮುಖಂಡ ಕನ್ನಂಬಡಿ ಕೃಷ್ಣಮೂರ್ತಿ ಮಾತನಾಡಿದ್ದಾರೆ. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೂರ್ಯ ಮತ್ತು ಚಂದ್ರನಾಗೆ ಕತ್ತಲೆಯಿಂದ ಬೆಳಕಿನಡೆಗೆ ಇಂಥ ಒಂದು ಶುಭ ದಿನದಲ್ಲಿ ಅವರು ಮರಣವನ್ನು ಹೊಂದ್ತಾರೆ. ಕತ್ತಲೆ ಆಗುತ್ತೆ ನಮ್ಮ ಬದುಕಿಗೆಲ್ಲನ. ನಾವು ಏನು ಶೋಷಿತ ವರ್ಗದವರು 1000 ವರ್ಷಗಳಿಂದ ಶೋಷಿತರಾಗಿ ದೇವರನ್ನು ಸ್ಮರಣೆ ಮಾಡ್ತಾಯಿದ್ರು. ಯಾವ ದೇವರು ಕೂಡ ನಮ್ಮ ಈ ವರ್ಗಕ್ಕೆ ಅವರು ಆಶೀರ್ವಾದವನ್ನು ಮಾಡಲಿಲ್ಲ. ಕೊನೆಗೆ ನಮ್ಮನ್ನು ಮೇಲೆಂದಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಈ ಸಂದರ್ಭದಲ್ಲಿ ನಾನು ಕಂಠಪಡಿಸ್ಬೇಕು ಹೇಳ್ತಾ ಇದ್ದೀನಿ. ನಾವು ಯಾವುದೇ ದೇವರುಗಳನ್ನು ಪೂಜೆ ಮಾಡೋದಕ್ಕಿಂತ ಮೊದಲು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪೂಜೆ ಮಾಡೋದ್ರ ಮುಖಾಂತರ ನಾವು ಒಂದು ಉತ್ತಮವಾದಂತಹ ವ್ಯಕ್ತಿಗಳಾಗ್ತೀವಿ. ಸಮಾಜದ ಒಂದು ಬೆಳವಣಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಾದರೂ ಭಾವಿಸ್ತಾ ಇದ್ದ ಬಂಧುಗಳೇ, ಈ ದೇಶದ ರಾಜ ಮಹಾರಾಣಿಯ ಹೊಟ್ಟೆಯಲ್ಲಿ ಹುಟ್ಟುವುದಿಲ್ಲ, ಮತ ಪೆಟ್ಟಿಗಳಲ್ಲಿ ಹುಟ್ಟುತ್ತಾನೆ ಎಂದು ಸರ್ಕಾರಿ PU ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಬಸವಲಿಂಗಪ್ಪ ತಿಳಿಸಿದ್ದಾರೆ. ಇವತ್ತು ಅತ್ಯಂತ ಶೋಕಾಚರಣೆ ನಡೆಸುವಂಥ ದಿನ. ಕಾರಣ, ದಲಿತ ಸೂರ್ಯ ಪ್ರಪಂಚದ ಇವತ್ತನ್ನು ತಮ್ಮ ತಲೆಯಲ್ಲಿ ಇಟ್ಕೊಂಡು ಈ ದೇಶಕ್ಕೆ ಒಂದು ದಿಕ್ಕನ್ನು ತೋರಿಸ್ತಕ್ಕಂಥ ಮಹಾನುಭಾವ ಯಾರಾದ್ರಿದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಬೃಹತ್ತಾದ ಲಿಖಿತ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಂಥ ಮಹಾನುಭಾವ ಡಿಸೆಂಬರ್ 6, 1956ರಂದು ತನ್ನ ನಿವಾಸದಲ್ಲಿ, ರಾಜಗೃಹದ ನಿವಾಸದಲ್ಲಿ ಹಸ್ತಂಗತರಾಗ್ತಾರೆ. ಆವತ್ತು ಎಲ್ಲ ದಲಿತರ ಆಶಾಕಿರಣವಾಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಹಸ್ತಂಗತವಾದ ಪ್ರಯುಕ್ತ ನಮ್ಮ ಎಲ್ಲ ಜೀವನದ ದಿಕ್ಕುಗಳನ್ನು ಮುಚ್ಚೋಯ್ತು ಅಂತ ನಾನಾದರೂ ಭಾವಿಸ್ತೇನೆ. ಯಾಕೆಂದರೆ ಈ ದೇಶದಲ್ಲಿ ಏನಾದರೂ ಸಂವಿಧಾನದ ಪ್ರಕಾರ ದೇಶ ನಡೆದಿದ್ದರೆ ಇವತ್ತು ಎಲ್ಲ ಜನಾಂಗದ ಅಭಿವೃದ್ಧಿ ಆಗ್ತಾ ಇತ್ತು. ಆದರೆ ಕೆಲವು ಸ್ವಾರ್ಥಪರ ಚಿಂತನೆಗಳಿಂದ ಈ ದೇಶ ಇನ್ನೂ ಹಿನ್ನಡೆ ಇದೆ. ದಯಮಾಡಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಚಿಂತನೆಗಳನ್ನು ಜರೂರಾಗಿ ಯಥಾವತ್ ಸಂವಿಧಾನವನ್ನು ಜಾರಿಗೆ ತಂದಿದ್ದೇ ಆದರೆ ಇಲ್ಲಿ ಯಾವುದೇ ಕಲಹಗಳು ಇರೋದಿಲ್ಲ.
ಅಂತಹ ರಾಷ್ಟ್ರಪತಿಗೂ ಒಂದೇ ಮತದಾನ, ಒಬ್ಬ ಬಡವನಿಗೂ ಒಂದೇ ಮತದಾನದ ಮುಖಾಂತರ ಈ ದೇಶಕ್ಕೆ ಒಂದು ಸರಿಯಾದ ದಿಕ್ಕನ್ನು ತೋರಿಸ್ತಕ್ಕಂಥ ಮಹಾನುಭಾವ ಇವತ್ತು ಹಸ್ತಂಗತವಾದ ದಿನ ಆಗಿರೋದ್ರಿಂದ ನಾವೆಲ್ಲರೂ ಸೇರಿ ಅವರಿಗೆ ದೀರ್ಘ ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಆ ಒಂದು ಸಮಾರಂಭಕ್ಕೆ ನಾವೆಲ್ಲರೂ ಶನಿವಾರ ಡಾಕ್ಟರ್ BR ಅಂಬೇಡ್ಕರ್ ಅವರ ಪರಿನಿರ್ಮಾಣದ ಕಾರ್ಯಕ್ರಮದ ಅಂಗವಾಗಿ ನೂರಾರು ದಲಿತ ಮುಖಂಡರುಗಳು ಪಟ್ಟಣದ ಟೋಲ್ಗೇಟ್ ಬಳಿ ಆಗಮಿಸಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಸಲ್ಲಿಸಿ ಅಂಬೇಡ್ಕರ್ ಅವರನ್ನು ಸ್ಮರಿಸಿದ್ದಾರೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಾನು ನಿಮ್ಮ ಸತ್ಯಾಲೋಕೆ ಸಂಪಾದಕರು, ಪಾವಗಡ ಪವರ್ ನ್ಯೂಸ್.